ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ವೇದಿಕೆಯಲ್ಲಿ ಇರುವ ಎಲ್ಲ ಗಣ್ಯರಿಗೆ ಹಾಗೂ ಈ ಕಾರ್ಯಕ್ರಮವನ್ನು ರೂಪಿಸಿ ನಿಮ್ಮೆಲ್ಲರಿಗೆ ತಲುಪಿಸ್ತಾ ಇರ್ತಕ್ಕಂಥ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಅವರ ಮುಖ್ಯ ನೇತೃತ್ವವನ್ನು ಹೊಂದಿರುವ ಹುಲಿಕಲ್ ನಟರಾಜ್ ಅವರೇ, ಇಲ್ಲಿ ಬಂದಿರುವ ಎಲ್ಲ ಗಣ್ಯರೇ, ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮ ವಿಶ್ವ ದಾಖಲೆ ಆಗ್ತಾ ಇದೆ ಅಂದರೆ ಅದು ನಿಜವಾಗ್ಲೂ ಒಂದು ದೊಡ್ಡ ಕಾರ್ಯಕ್ರಮ ಅಂತಲೇ ಹೇಳಬೇಕು. ಆದರೆ ಇದನ್ನು ನಾವು ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಪ್ರತಿಯೊಬ್ಬರಲ್ಲೂ ಒಂದು ಅಗಾಧವಾದ ಕ್ಷಮತೆ ಇರುತ್ತೆ. ಈಗ ನಾನು ನಿಮಗೆ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ನೀವೆಲ್ಲರೂ ಒಬ್ಬೊಂದು ರೋಬೋಟ್ ಥರ ಅಂದರೆ ಎಷ್ಟು ಜನ ಒಪ್ಕೋತೀರ? ನೀವು ಒಂದು ಕೈ ಎತ್ತದು, ಇಬ್ಬರು. ಮಕ್ಕಳಲ್ಲಿ ಯಾರಿಗಾರು ಅನ್ಸುತ್ತಾ ನೀವು ಎಲ್ಲ ಒಂದು ರೋಬೋಟ್ ಅಂತ? ಯಾರೋ ಒಬ್ರು ಕೈ ಎತ್ತಿದ್ರು. ಈಗ ನೀವು ಈ ಪ್ರಪಂಚನ ನೋಡಬೇಕಾದ್ರೆ ನಿಮಗೆ ಈ ನೋಡೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ನಿಮ್ಮ ಹತ್ರ ಯಾವ ಉಪಕರಣ ಇದೆ ಅದರ ಮೂಲಕ ನೀವು ಪ್ರಪಂಚವನ್ನು ನೋಡ್ಬೋದು. ಯಾರು ಹೇಳ್ತೀರಾ? ನೀನು ಹೇಳಮ್ರಿ, ನೀನು ಹೆಂಗೆ ನೋಡ್ತೀಯ? ಕಣ್ಣಿಂದ. ಆಮೇಲೆ ಏನರಿಂದ ಕೇಳುತ್ತೀಯ? ಕಿವಿ. ಹಾಗೆ ನಿನ್ನ ಹತ್ರ ಎಷ್ಟು ಸೆನ್ಸರ್ಗಳಿದೆ ಅಂದರೆ ಏನು ಹೇಳ್ತೀಯ? ರುಚಿ. ಆಮೇಲೆ ಇನ್ನೇನು? ಮೂಗಿಂದ ಸ್ಮೆಲ್ಲು. ಆಮೇಲೆ ಸ್ಪರ್ಶ. ಪ್ರತಿಯೊಬ್ಬರ ಹತ್ರನೂ 5 ಇಂದ್ರಿಯಗಳಿದೆ, ಅಂದರೆ ಸೆನ್ಸರ್ಗಳು ಅಂತ. ಅದೇ ರೀತಿ ನಾವು ರೋಬೋಟ್ ಥರ ಕೆಲಸ ಮಾಡುವಾಗ ನಮ್ಮೆಲ್ಲರ ಹತ್ರನೂ 5 ಕರ್ಮೇಂದ್ರಿಯಗಳು ಅಂತೀವಿ. ಯಾರು ಹೇಳ್ಬೋದು ನೋಡೋಣ? ನೀವೇನಾದ್ರು ಕೆಲಸ ಮಾಡಬೇಕು ಅಂದರೆ ನೀವೇನು ಉಪಯೋಗಿಸ್ತೀರಾ? ಏನು ಉಪಯೋಗಿಸ್ತೀಯ ಮರಿ? ನೀನೇನಾದ್ರು ಕೆಲಸ ಮಾಡ್ಬೇಕಾರೆ ಕೈ, ಓಡಾಡೋಕ್ಕೆ. ಆಮೇಲೆ ಇನ್ನೇನು ನಿನಗೆ ಗೊತ್ತಾಗುತ್ತೆ? ನೀನೇನಾದ್ರು ಹೊರಗಡೆ ಏನಾದ್ರು ವಿಷಯ ತಿಳಿಸ್ಬೇಕು ಅಂದರೆ ನೀನು ಹೆಂಗೆ ತಿಳಿಸ್ತೀಯ? ಬರೀ ಬಾಯಲ್ಲ, ನಿನ್ನಿಂದ ಮಾತು ಹೊರಡ್ಸತ್ತಲ್ಲ, ಬಾಯಿನೂ ಮುಖ್ಯ. ಯಾಕೆಂದರೆ ನೀನು ನಾಲ್ಗೆನ ಮೇಲೆ ಕೆಳಗೆ ಮಾಡಿದಾಗ ಬೇರೆ ಬೇರೆ ಶಬ್ದಗಳು ಹೊಡ್ದು. ಅದೇ ರೀತಿ ಪ್ರತಿಯೊಬ್ಬರಲ್ಲೂ 5 ಕರ್ಮೇಂದ್ರಿಯಗಳಿದೆ. ಜೊತೆಗೆ ಇನ್ನೆರಡು ಏನು ಅಂತ ನಿಮಗೆ ಹೋಮ್ವರ್ಕು ಮನೇಲಿ ಹುಡ್ಕೊಳ್ಳಿ. ಆಮೇಲೆ ಪ್ರತಿಯೊಬ್ಬರ ಹತ್ರನೂ ಒಂದು ಅಸಲಿ ಇಂಟೆಲಿಜೆನ್ಸ್ ಇದೆ. ಈಗ ನೀವು ಹೆಂಗೆ ಕಂಪ್ಯೂಟ್ರಲ್ಲಿ ಪ್ರೊಸೆಸರ್ ಅಂತೀರಾ, ಆ ರೀತಿ ನಿಮ್ಮೆಲ್ಲರ ಹತ್ರನೂ ಒಂದು ಅಸಲಿ ಇಂಟೆಲಿಜೆನ್ಸ್ ಇದೆ. ಆ ಅಸಲಿ ಇಂಟೆಲಿಜೆನ್ಸ್ ಹೆಂಗೆ ಕೆಲಸ ಮಾಡುತ್ತಪ್ಪ ಅಂದರೆ, ನೀವು ಮಗುವಾಗಿ ಈಚೆ ಬಂದಾಗ್ಲಿಂದ ಸುತ್ತಮುತ್ತಲು ಏನೆಲ್ಲ ನಡೀತಾ ಇದೆ ಅದನ್ನು ನೋಡಿ ತನಗಿರ್ತಕ್ಕಂಥ ಕರ್ಮೇಂದ್ರಿಯಗಳನ್ನ ಯಾವ ರೀತಿ ಉಪಯೋಗಿಸ್ಕೊಂಡ್ರೆ ತನ್ನನ್ನು ತಾನು ಬೆಳೆಸ್ಕೋಬೋದು ಅನ್ನೋದನ್ನು ತಿಳ್ಕೊಂಡು ಹಂತ ಹಂತವಾಗಿ ಬೆಳೀತಾ ಹೋಗುತ್ತೆ. ಅಂದರೆ ಈಗ ನಾವು ಕರ್ನಾಟಕದಲ್ಲಿ ಹುಟ್ಟಿದ ಮಾತ್ರಕ್ಕೆ ಎಲ್ಲರೂ ಕನ್ನಡ ಕಲಿತೀವಲ್ವಾ? ಅದೇ ನೀವೇನಾರು ಜರ್ಮನಿನಲ್ಲಿ ಹುಟ್ಟಿದ್ರಿ ಯಾವ ಭಾಷೆ ಕಲಿತಿದ್ರಿ? ಫ್ರಾನ್ಸಲ್ಲಿ ಹುಟ್ಟಿದ್ರೆ ಯಾಕೆ ಅಂತ ಕೇಳ್ಕೊಳ್ಳಿ ನೀವೇ. ಯಾಕೆ ಅಂದರೆ ನಿಮ್ಮಲ್ಲಿರೋ ಪ್ರೊಸೆಸರ್ ಏನು ಮಾಡ್ತಾ ಇದೆ? ಕಿವಿಯಿಂದ ಬರೋ ಶಬ್ದಗಳನ್ನ ಕೇಳಿಸ್ಕೊಂಡು ಕಣ್ಣಿಂದ ನೋಡಿದಾಗ ಸುತ್ತಮುತ್ತಲಿನವರು ಯಾವ ರೀತಿ ವ್ಯವಹಾರ ಮಾಡ್ತಾರೆ ಅಂತ ತಿಳ್ಕೊಂಡು ತಾನೇ ರೂಲ್ಸ್ ಬರಿತಾ ಹೋಗುತ್ತೆ. ಓ, ಹಿಂಗಿದ್ರೆ ಇದೊಂದು ಗ್ಲಾಸು, ಇದು ಎಲ್ಲರೂ ಅದೇ ಹೇಳ್ತಾರೆ ಅಂತ, ಇದು ಪುಸ್ತಕ, ಇದು ಪೇಪರ್. ಅಂದರೆ ನಿಮ್ಮಲ್ಲಿರೋ ಇಂಟೆಲಿಜೆನ್ಸು ಹಂತ ಹಂತವಾಗಿ ತನ್ನನ್ನು ಬೆಳೆಸ್ಕೊತಾ ಹೋಗುತ್ತೆ. ಅದೇ ರೀತಿ ಮಾತು ಹೊರಡಿಸೋವಾಗ ಕೂಡ ಅದೇ ಕಂಟ್ರೋಲರು ತನ್ನ ಧ್ವನಿಯನ್ನು ಹೊರಡಿಸೋದಕ್ಕೆ ಏನೆಲ್ಲ ಪ್ರಕ್ರಿಯೆ ಬೇಕೋ ಅದಕ್ಕೆ ಯಾವ ಕಮಾಂಡ್ ಕೊಟ್ಟರೆ ಆ ಶಬ್ದ ಈಚೆ ಬರುತ್ತೆ ಅಂತ ಕಲ್ತ್ಕೊಂಡು ಬೆಳೆಸ್ಕೊಳ್ಳುತ್ತೆ. ಇದೇ ರೀತಿ ನಡೀತಾ ಇರುವಾಗ ಮನುಷ್ಯ ಏನು ಮಾಡ್ದ? ತಾನು ಹುಟ್ಟಿದಾಗ್ಲಿಂದ ಈ ಪ್ರಪಂಚದಲ್ಲಿ ತುಂಬ ಮುಂಚೆ ಅವನಿಗೆ ತನ್ನ ಜೀವನ ಮಾಡೋದಕ್ಕೆ ಕಷ್ಟ ಆಗ್ತಾ ಇತ್ತು. ಸುತ್ತಮುತ್ತಲಿನ ಪ್ರಾಣಿಗಳು ಅವನಿಗೆ ಇನ್ನೂ ತುಂಬ ದೊಡ್ಡ ಆಕಾರದಲ್ಲಿ ಇದ್ದಿದ್ದರಿಂದ ಅವನು ತನ್ನನ್ನು ಉಳಿಸ್ಕೊಳ್ಳೋಕೆ ಕಷ್ಟ ಆಗ್ತಿತ್ತು. ಕೈಯಲ್ಲಿ ಸಾಮರ್ಥ್ಯ ಇರಲಿಲ್ಲ. ಅವಾಗ ಅವನೇನು ಮಾಡ್ದ? ಒಂದು ಕಲ್ಲು ತಗೊಂಡ. ಯಾಕೆ? ಕಲ್ಲು ಅಂದರೆ ಎಡು ಬಿದ್ದಾಗ ನೋವಾಗ್ತಿತ್ತು ಅವನಿಗೆ ಅದ್ರ ಮೇಲೆ. ಅದೇ ಸಾಫ್ಟ್ ಮೆಟೀರಿಯಲ್ ಮೇಲೆ ಎಡು ಬಿದ್ದರೆ ಏನಾಗ್ತಿರ್ಲಿಲ್ಲ. ಅಥವಾ ಚೂಪಾಗಿರೋ ವಸ್ತು ಮೇಲೆ ಬಿದ್ದರೆ ನಿಮಗೆ ಚುಚ್ಚಿ ರಕ್ತ ಎಲ್ಲ ಬರುತ್ತೆ. ಅವಾಗ ಅವನಿಗೆ ಗೊತ್ತಾಯಿತು, ಓ, ಏನಾದ್ರು ಒಂದು ಸಾಲಿಡ್ ಆಗಿರೋ ಮೆಟೀರಿಯಲಿಂದ ನಾನು ಈ ಪ್ರಾಣಿಗಳ ಜೊತೆ ಫೈಟ್ ಮಾಡ್ಬೋದು ಅಂತ. ಅವಾಗ ಆ ರೀತಿ ಮಾಡಿ ಅದನ್ನೇ ಚೂಪ್ ಮಾಡ್ಕೊಂಡು ಸ್ಟೋನ್ನ, ಆಮೇಲೆ ಇನ್ನೂ ಸ್ವಲ್ಪ ದಿನ ಆದಮೇಲೆ ಒಂದು ಕೋಲ್ ಹಿಡ್ಕೊಂಡು ಕೋಲಿಂದ ಫೈಟ್ ಮಾಡೋದು. ಅದೇ ಕೋಲ್ನ ಬಿಲ್ಲು ಬಾಣ ಮಾಡಿ ಇನ್ನೂ ದೂರದಿಂದ ಫೈಟ್ ಮಾಡೋದು ಕಲ್ತ್ಕೊಂಡ. ಹಾಗೆ ಈಗ ನಾವೆಲ್ಲ ಗಂಟೆಗೆ ಎಷ್ಟು ಕಿಲೋಮೀಟ್ರ್ ನಡಿಬೋದು?
ನೀನ್ ನಡ್ಕೊಂಡು ಹೋದ್ರೆ ಗಂಟೆಗೆ ಎಷ್ಟು ಕಿಲೋಮೀಟರ್ ಹೋಗ್ತೀಯ? ಎಷ್ಟು ದೂರ ಹೋಗ್ಬೋದು? 1 ಕಿಲೋಮೀಟರ್, 2, 3, 4? ಓಕೆ, 4 ಅನ್ಕೊಳ್ಳೋಣ. ಅದೇ ನಿನ್ ಸುತ್ತಮುತ್ತಲು ಯಾವ್ದಾದ್ರು ಬೇರೆ ಪ್ರಾಣಿ ನೋಡಿದ್ಯಾ ನಿನ್ಕಿನ್ನ ಬೇಗ ಹೋಗೋದು? ಯಾವುದು? ಆಮೇಲೆ ಆಮೇಲೆ ಅದು ಇನ್ನು ಹತ್ರಕ್ಕೆ ಬಂದ್ರೆ ಕತ್ತೆ, ಕುದುರೆ. ಅವಾಗ ಏನ್ ಮಾಡಿದ್ರು? ಅದನ್ನ ಪಳಗಿಸ್ಕೊಂಡು ಅದ್ರ ಮೇಲೆ ಸವಾರಿ ಮಾಡಕ್ ಶುರು ಮಾಡಿದ್ರು. ಸವಾರಿ ಮಾಡುವಾಗ ಏನಾಯ್ತು? ನಾನ್ ನಡಿಯಕ್ಕಾಗೋ ದೂರಕ್ಕಿಂತ ತುಂಬಾ ಬೇಗ ಇನ್ನು ದೂರಕ್ಕೆ ಹೋಗ್ಬೋದು ಅಂತ ಅಲ್ವಾ? ಅಂದ್ರೆ ನಾನು ಬೇಸಿಕ್ ಆಗಿ ಏನ್ ಹೇಳಕ್ ಪ್ರಯತ್ನ ಪಡ್ತಾ ಇದ್ದೀನಿ ಅಂದ್ರೆ, ನಿಮ್ಮಲ್ಲಿರೋ ಅಸಲಿ ಇಂಟೆಲಿಜೆನ್ಸು ನಿಮ್ಮ ಪ್ರಕೃತಿಯಲ್ಲಿ ನಡೀತಾ ಇರ್ತಕ್ಕಂಥ ವಿದ್ಯಮಾನಗಳನ್ನ ನೋಡಿ ತನ್ನ ಸಾಮರ್ಥ್ಯವನ್ನ ಹಂತ ಹಂತವಾಗಿ ಬೆಳೆಸ್ಕೊತಾ ಬಂತು. ಈಗ ನೀವು ಇವತ್ತೆಲ್ಲ ಏನ್ ಮಾಡಕ್ ಹೊರಟಿದ್ದೀರಾ ಅಂದ್ರೆ, ಆಕಾಶದಲ್ಲಿ ನೋಡಿದಾಗ ನಿಮ್ಗೇನೆಲ್ಲ ಕಾಣಿಸುತ್ತೆ ಬರೀ ಕಣ್ಗೆ? ಮೋಡ ಬಿಟ್ಟಾಗ ನಕ್ಷತ್ರಗಳು ಕಾಣಿಸುತ್ತೆ. ಅದೆಲ್ಲ ಎಷ್ಟು ದೂರದಲ್ಲಿದೆ ಅಂದ್ರೆ, ಎಷ್ಟು ದೂರದಲ್ಲಿದೆ ಅದನ್ನ ನೀವು ಹತ್ತಿರದಲ್ಲಿ ನೋಡ್ಬೇಕು ಅಂದ್ರೆ ನಿಮಗೆ ಬರೀ ಕಣ್ಣಲ್ಲಿ ಕಾಣಕ್ಕಾಗಲ್ಲ. ಅವಾಗ ನೀವು ಒಂದು ಟೂಲ್ ಡೆವಲಪ್ ಮಾಡಿದ್ರಿ. ಏನದು ಟೂಲು? ಟೆಲಿಸ್ಕೋಪ್. ಟೆಲಿಸ್ಕೋಪ್ ಅಂದ ದೂರದ ವಸ್ತುನ ಹತ್ತಿರದಿಂದ ನೋಡ್ಬೋದು. ಅಂದ್ರೆ ಅದು ಒಂದು ಟೂಲ್. ಆ ಟೂಲ್ನ ಹೆಂಗ್ ಡೆವಲಪ್ ಮಾಡೋದು ಅನ್ನೋದನ್ನು ನೀವು ಕಲ್ತ್ಕೋತೀರ. ಈಗ ವಿಜ್ಞಾನ ಅಂದ್ರೆ ಏನು? ನಮ್ಮ ಜೀವನದಲ್ಲಿ ಯಾವುದೇ ಕೆಲಸ ಮಾಡಬೇಕಾದ್ರೂ ಪ್ರತಿಯೊಂದು ಕೆಲಸಕ್ಕೂ ಆ ಕೆಲಸ ಮಾಡೋದಕ್ಕೆ ಕೆಲವು ತಂತ್ರಜ್ಞಾನ ಬೇಕು, ಹಾಗೂ ಕೆಲವು ವಿಶೇಷ ಜ್ಞಾನ ಬೇಕು. ಆ ವಿಶೇಷ ಜ್ಞಾನನೇ ವಿಜ್ಞಾನ. ಆ ಟೂಲ್ ಡೆವಲಪ್ ಮಾಡೋ ತಂತ್ರಜ್ಞಾನ ಇದೆ. ಎರಡು ಇದ್ರೆ ಹಂತ ಹಂತವಾಗಿ ಬೆಳೆಸ್ಕೊಂಡು ಹೋಗ್ಬೋದು. ಈಗ ಮನುಷ್ಯ ನಾನು ಹೇಳ್ದಂಗೆ ಪಕ್ಷಿ ಹಾರೋದನ್ನ ನೋಡಿ ಇವತ್ತೇನ್ ಮಾಡಿದಾನೆ? ಏನ್ ತಯಾರು ಮಾಡಿದಾನೆ? ಏರೋಪ್ಲೇನ್. ಅದೇ ರೀತಿ ರಾಕೆಟ್ ಮಾಡಿ ಈಗ ಬೇರೆ ಗ್ರಹಕ್ಕೂ ಹೋಗೋಂಗ್ ಮಾಡಿದಾನಲ್ವಾ? ಈಗ ನೀವೆಲ್ಲ ಏನ್ ಮಾಡ್ಬೇಕು ಅಂತ ಬಂದಿದ್ದೀರಾ ಇಲ್ಲಿ? ಯಾಕೆ? ಏನು ಉತ್ತರ ಕೊಡ್ತೀವಿ ಹೇಳಿ? ನೀನೇನು ಅನ್ಸುತ್ತೋ ಹೇಳು, ಪರವಾಗಿಲ್ಲ. ಯಾಕೆ ಮಾಡಬೇಕು ಅನ್ನಿಸ್ತು ನಿಂಗೆ? ಈಗ ಯಾವುದೇ ಒಂದು ವಿಷಯನ ಬರೀ ಕೇಳಿ ತಿಳ್ಕೊಂಡು ಮಾತ್ರಕ್ಕೆ ನಿನ್ನ ಕೈಲಿ ಮಾಡೋಕ್ಕಾಗುತ್ತೋ, ಅಥವಾ ನೀನು ಮಾಡಕ್ಕೆ ಹೋಗಿ ಪ್ರಯತ್ನ ಮಾಡಿ ನಿರಂತರವಾಗಿ ಮಾಡಿದ್ರೆ ಅದು ನಿನ್ನ ಕೈಲಾಗುತ್ತೋ ಅಂತ. ಈಗ ನಿಮಗೆ ಗೊತ್ತಿರೋ ಹಾಗೆ 100 ಮೀಟರ್ನ ಅತಿ ವೇಗವಾಗಿ ಓಡುವಂಥ ವ್ಯಕ್ತಿ ಹೆಸರು ಯಾರು ಹೇಳ್ಬೋದಾ? ಉಸ್ತಿನ್ ಬೋಲ್ಟ್. ಎಷ್ಟು ಟೈಮಲ್ಲಿ ಮಾಡ್ತಾನೆ? 9.3. ಅದೇ ನೀನು ಮಾಡಬೇಕು ಅಂದ್ರೆ ಆಗುತ್ತಾ ನಿಂಗೆ? ಈಗ ಒಬ್ಬ ಮನುಷ್ಯ ಮಾಡ್ತಾನೆ ಅಂದ್ರೆ ಇನ್ನೊಬ್ಬನು ಮಾಡ್ಬೋದಲ್ವಾ? ಅಂದ್ರೆ ಅದಕ್ಕೆ ಏನು ಬೇಕು? ಅದಕ್ಕೆ ತಯಾರಿ ಮಾಡಬೇಕು. ಹೇಗೆ ತಯಾರಿ ಮಾಡಬೇಕು? ಈಗ ಅದೇ ಥರ ಕ್ರಿಕೆಟರು ಸಚಿನ್ ತೆಂಡೂಲ್ಕರ್ ಇರ್ಬೋದು, ಅಥವಾ ಶುಭ್ಮನ್ ಗಿಲ್ ಇರ್ಬೋದು, ಅಥವಾ ಬ್ಯಾಡ್ಮಿಂಟನ್ ಪ್ಲೇಯರು. ಅವ್ರು ಮಾಡೋ ಥರನೇ ನಾವು ಮಾಡಬೇಕು ಅಂದ್ರೆ ನಮಗೂ ಸಾಮರ್ಥ್ಯ ಇದೆ. ಆದರೆ ನಾವು ಆ ಗುರಿಯನ್ನು ಇಟ್ಕೊಂಡು ಆ ಗುರಿ ಕಡೆಗೆ ಹಂತ ಹಂತವಾಗಿ ಮಾಡ್ತಾ ಹೋದರೆ, ಶ್ರಮ ಪಟ್ಟರೆ, ನಮಗೆ ಬರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಕಂಡಿಡ್ಕೊಂಡ್ರೆ ನಾವು ಕೂಡ ಏನನ್ನು ಬೇಕಾದ್ರೂ ಸಾಧಿಸ್ಬೋದು ಅಂತ. ಇವಾಗ ಇಂಡಿಯಾ ಏನು ಮಾಡಕ್ಕೆ ಹೊರಟಿದೆ? 1947ರಲ್ಲಿ ನಮಗೆ ಏನು ಬಂತು? ಈಗ ಸ್ವಾತಂತ್ರ್ಯ ಬಂದು 100 ವರ್ಷ ಆಗೋ ಅಷ್ಟೊತ್ತಿಗೆ ಅಂದರೆ ಯಾವಾಗ? 2047. 2047 ಇಂಡಿಯಾ ಯಾವ ಜಾಗದಲ್ಲಿ ಇರಬೇಕು ಅಂತ ನಿಮ್ಗೆಲ್ಲ ಇಷ್ಟ? ಮೊದಲನೇ ಸ್ಥಾನ. ಅದು ಮೊದಲನೇ ಸ್ಥಾನಕ್ಕೆ ಬರ್ಬೇಕಾದ್ರೆ ಬೇರೆ ಯಾರು ಬಂದು ನಿಮಗೆ ಸಹಾಯ ಮಾಡ್ತಾರ? ನಾವೇ ಮಾಡ್ಬೇಕಲ್ವಾ? ನಾವೇ ಮಾಡ್ಬೇಕಾದ್ರೆ ನಾವೇನ್ ಮಾಡಬೇಕು? ಒಂದು, ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕು, ನಮ್ಮಲ್ಲಿರೋ ಕ್ಷಮತೆಯನ್ನು ಹೆಚ್ಚಿಸ್ಕೋಬೇಕು. ಆ ಕ್ಷಮತೆಯನ್ನು ಹೆಚ್ಚಿಸ್ಕೊಳ್ತಾ ಹೋದ್ರೆ ಪ್ರಪಂಚದಲ್ಲಿ ನಾವು ಏನನ್ನು ಬೇಕಾದ್ರೂ ಸಾಧಿಸ್ಬೋದು ಅಂತ. ಇವಾಗ ಇಂಡಿಯಾ ದೇಶ ಏನು ಮಾಡಿದೆ? ಬಾಹ್ಯಾಕಾಶದಲ್ಲಿ ಈಗ ಇನ್ನು ಕೆಲವೇ ವರ್ಷಗಳಲ್ಲಿ ಮನುಷ್ಯನು ಭೂಮಿ ಸುತ್ತೋ ಹಂಗೆ ಮಾಡುತ್ತೆ. 2035 ಹೊತ್ತಿಗೆ ಒಂದು ಗಗನ್ಯ ಸ್ಪೇಸ್ ಸ್ಟೇಷನ್, ಭಾರತೀಯ ಅಂತರಿಕ್ಷ ಸ್ಟೇಷನ್ ಅಂತ ಮಾಡುತ್ತೆ. 2040 ಹೊತ್ತಿಗೆ ಚಂದ್ರನ ಮೇಲೆ ಇಳಿದು ವಾಪಸ್ ಕರ್ಕೊಂಬರ್ಬೇಕು ಅಂತ. ಅದೆಲ್ಲ ಕೆಲಸ ಮಾಡೋರು ಯಾರು? ನಾನು ಮಾಡೋಕ್ಕಾಗತ್ತಾ? ನೀವು ಮಾಡ್ಬೇಕಲ್ವಾ? ಅಂದರೆ ನೀವೆಲ್ಲ ಮಾಡಬೇಕಾದ್ರೆ ನೀವೇನು ಮಾಡಬೇಕು? ನಿಮ್ಮನ್ನು ನೀವು ಅರ್ಥ ಮಾಡ್ಕೋಬೇಕು. ನಿಮ್ಮ ಹತ್ರ ಏನೆಲ್ಲ ಸಾಧನಗಳಿದೆ ಅದನ್ನು ಹೆಂಗೆ ಉಪಯೋಗಿಸೋದು ಅಂತ ತಿಳ್ಕೋಬೇಕು. ಅದು ಕಡಿಮೆ ಆದಾಗ ಅಥವಾ ಅದನ್ನು ಹೆಚ್ಚಿನ ಬೆಳಕಿಗೆ ಬರಬೇಕಾದಾಗ ಹೊಸ ಹೊಸ ಉಪಕರಣಗಳನ್ನು ತಯಾರು ಮಾಡಬೇಕು. ನೀವು ಈ 9 ದಿನದಲ್ಲಿ ಏನು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಅಂದರೆ, ಒಂದು ಗಾಜಿನ ಚೂರು ತಗೊಂಡು
ಅದನ್ನ ಒಂದು ಮ್ಯಾಥಮೆಟಿಕಲ್ ಸರ್ಫೇಸ್ ತರ ಮಾಡಿ ಅದ್ರ ಮೇಲೆ ಪಾಲಿಶ್ ಮಾಡಿ ಮಿರರ್ ತರ ಮಾಡಿ ದೂರದಿಂದ ಬರೋ ಕಿರಣಗಳನ್ನ ಅದರ ಮೂಲಕ ನಿಮಗೆ ಕಣ್ಣಿಗೆ ಬರೋ ಹಂಗೆ ಮಾಡಿ ನೀವು ಆಕಾಶದಲ್ಲಿರ್ತಕ್ಕಂಥ ದೂರದ ವಸ್ತುಗಳನ್ನ ನೋಡಕ್ ಸಾಧ್ಯ ಆಗೋ ಹಂಗೆ ಮಾಡೋದು. ಬರೀ ಕೇಳೋದಕ್ಕಿನ್ನ ಈಗ ನೀವು 9ನೇ ತಾರೀಕಿಲಿಂದ ಹೊರಡ್ತೀರಲ್ಲ, ಅವತ್ತು ಬರ್ತೀನಿ, ಅವತ್ತು ನೋಡೋಣ ನೀವೇನೇನೆಲ್ಲ ಉತ್ತರ ಕೊಡ್ತೀರಾ ಅಂತ. ಎಷ್ಟು ನೀವು ಕಲ್ತಿರ್ತೀರಾ, ನಿಮ್ಮನ್ನು ನೀವು ಉಪಯೋಗಿಸೋಕೆ ಹೆಂಗೆ ಪ್ರಯತ್ನ ಪಡ್ತೀರಾ. ನೀವೆಲ್ಲರೂ ಒಂದು ರೋಬೋಟು. ನಿಮ್ಮ ಹತ್ರ ಅಸಲಿ ಇಂಟೆಲಿಜೆನ್ಸ್ ಎಷ್ಟಿದೆ ಅಂದರೆ, ಈಗ ನಾವೇನು ಮಾಡ್ತಿದ್ದೀವಿ ಅಂದರೆ ಹೊರಗಡೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಯಾರು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನಿಮ್ಮಲ್ಲಿರೋ ಅಸಲಿ ಇಂಟೆಲಿಜೆನ್ಸ್ನ ರೆಪ್ಲಿಕೇಟ್ ಮಾಡೋಕ್ಕೆ ಹೊರಗಡೆ ಪ್ರಯತ್ನ ಮಾಡ್ತಿದ್ದೀವಿ. ಆದರೆ ನೀವು ನಿಮ್ಮಲ್ಲಿರೋ ಇಂಟೆಲಿಜೆನ್ಸ್ನ ಉಪಯೋಗಿಸ್ಕೊಂಡ್ರೆ ನೀವು ಕೂಡ ಅಸಾಧಾರಣವಾದ ಕೆಲಸ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿ ನಿಮಗೆಲ್ರಿಗೂ ಇಂಥ ಅವಕಾಶ ಮಾಡಿಕೊಟ್ಟಿರೋದ್ರ ಜೊತೆಗೆ ನಿಮ್ಮ ತಂದೆ ತಾಯಿಗಳು ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕೆಂದರೆ ಯಾವುದೇ ಒಂದು ಕೆಲಸ ಆಗಬೇಕಾದ್ರೆ ಪೋಷಕರು ಅವರು ಮನ್ಸು ಮಾಡಿದ್ರೆ ಮಾತ್ರ ಸಾಧ್ಯ. ಮಕ್ಕಳು ಬೆಳೋ ಹಂತದಲ್ಲಿ ಎಷ್ಟು ಪ್ರೋತ್ಸಾಹ ಸಿಗುತ್ತೆ, ಎಷ್ಟು ಅವಕಾಶ ಸಿಗುತ್ತೆ, ಅದ್ರ ಮೇಲೆ ಮಗು ಚೆನ್ನಾಗಿ ಬೆಳೆಯುತ್ತೆ. ನಿಮಗೆಲ್ರಿಗೂ ಈ 9 ದಿನಗಳ ಕಾಲ ಒಂದು ಒಳ್ಳೆಯ ವಿಜ್ಞಾನ. ನಾನು ವಿಜ್ಞಾನಿ ಅಂದರೆ ಈಗ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು, ನೀವು ಆಗಲೇ ವಿಜ್ಞಾನಿಗಳು, ಆದರೆ ನೀವು ವಿಜ್ಞಾನಿ ಅಂತ ನೀವು ಅಂದ್ಕೊಳ್ಳಲ್ಲ. ಅದೇ ಪ್ರಾಬ್ಲಮ್. ನೀವು ಒಬ್ಬ ವಿಜ್ಞಾನಿ ಅಂತ ನೀವೇ ಅನ್ಕೊಂಡು ಮಾಡೋಕ್ಕೆ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ ನಿಮ್ಮಲ್ಲಿರೋ ಸಾಮರ್ಥ್ಯ ನಿಮಗೆ ಗೊತ್ತಾಗುತ್ತೆ. ನಿಮ್ಮೆಲ್ರಿಗೂ ಶುಭ ಹಾರೈಸ್ತಾ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿರ್ತಕ್ಕಂಥ ಎಲ್ರಿಗೂ ಅವ್ರಿಗೆ ಧನ್ಯವಾದಗಳು ಹೇಳಿ ನಾನು ಮಾತು ಮುಗಿಸ್ತೀನಿ.